ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತು ಫ್ರೈಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾಕೆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಲೇಟ್ ಆಗ್ತಾಯಿದೆ ಅಂದರೆ ಇನ್ನೂ ಹುಷಾರಾಗ್ತಾನೇ ಇದ್ದೀನಿ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡೋದು ಲೇಟ್ ಆಗ್ತಿದೆ, ವ್ಲಾಗ್ ಅಪ್ಲೋಡ್ ಮಾಡೋಕ್ಕೂ ಲೇಟ್ ಆಗ್ತಿದೆ. ವಾಯ್ಸ್ ಸರಿ ಇಲ್ಲದಿರೋ ಕಾರಣ ವಾಯ್ಸ್ ಓವರ್ ಕೊಡೋಕ್ಕಾಗ್ತದೆ. ಹಾಗಾಗಿ ಇನ್ನು ಎಲ್ಲ ಕೆಲಸ ಮುಗೀತು, ಎಲ್ಲ ಆಪ್ಷನ್ಸು, ಹಾಸ್ಪಿಟಲ್ಲು, ಮನೆ ಮದ್ದು ಎಲ್ಲ ಮುಗೀತು. ಇನ್ನು ಲಾಸ್ಟ್ ಇದೊಂದು ಮಾಡಬೇಕಾಗಿತ್ತು. ನನಗೂ ಸ್ವಲ್ಪ ಸನ್ನಿ ಜಾಸ್ತಿ ಆದಂಗೆ ಅನಿಸ್ತಾಯಿತ್ತು, ಮತ್ತು ಮಕ್ಳಿಗೂ ಕೋಲ್ಡು ಕಫ ಏನೂ ಕಮ್ಮಿ ಆಗಿಲ್ವಲ್ಲ. ಹಾಗಾಗಿ ಇದೊಂದು ಲಾಸ್ಟ್ ಹೋಮ್ ರೆಮಿಡಿ, ಲಾಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿಬಿಡೋಣ ಅಂತ ಇವಾಗ ನಮ್ಮ ಅಪ್ಪ ಬಿಸ್ಕೆಟ್ ಬ್ರ್ಯಾಂಡಿ ಅಂತ ಏನಂತ ಕರೀತಾರೆ ಅದನ್ನು ತೊಗೊಬಂದಿದ್ರು. ಅದಕ್ಕೆ ನನ್ನ ಮಕ್ಕಳಿಗೆ ಇವತ್ತಿದು ಒಂದೊಂದು ಸ್ವಲ್ಪ ಕುಡಿಸೋಣ ಅಂತ ಅಂದ್ಕೊಂಡಿದ್ದೀವಿ, ಮತ್ತು ಸನ್ನಿಗೂ ಸಹ ಒಳ್ಳೆಯದು ಅಂತ. ಅದಕ್ಕೆ ಅದನ್ನೆಲ್ಲ ಕುಡ್ಸೋಕೆ ಮುಂಚೆ ಅವ್ರಿಗೆ ಫಸ್ಟು ಊಟ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ನನ್ನ ಮಗಳಿಗೆ ಸರಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಅವಳಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ರೆ ಆಮೇಲೆ ಬ್ರಾಂದಿ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ. ಇದು ಗೊತ್ತಿರೋ ಮನೆ ಮದ್ದು ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ಲರಿಗೂ ಗೊತ್ತು. ಲಾಸ್ಟ್ ಆಪ್ಷನಲ್ಲಿ ಇಟ್ಕೊಂಡು ಇದನ್ನು ಇದು ಮಾಡ್ತಾಯಿದ್ದೀನಿ. ಬೇಕಿದ್ರೆ ನಿಮ್ಮ ಮನೇಲಿ ಹಳೆ ಕಾಲದವ್ರು ಯಾರಾದರೂ ಕೇಳಿ, ಇದು ಮಕ್ಕಳಿಗೆ ಹಾಕೋದ್ರಿಂದ ಏನು ಕೆಟ್ಟದಂತೂ ಏನೂ ಆಗೋಲ್ಲ, ಒಳ್ಳೆಯದೇ ಆಗುತ್ತೆ. ಮಕ್ಕಳದೆಲ್ಲ ಊಟ ಆದಮೇಲೆ ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಸ್ವಲ್ಪ ಡೈಜೆಸ್ಟ್ ಆಗಬೇಕಲ್ಲ ಊಟ, ಹಂಗಾಗಿ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಇನ್ನು ಇವಳ್ದು ಹೆಂಗೋ ಊಟ ಆಗಿತ್ತು ಅಂದ್ಬಿಟ್ಟು ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಮತ್ತು ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಇದರಿಂದ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ, ಏನಿಲ್ಲ. ಅದೇ ಆಗಲೇ ಹೇಳಿದಾಗೆ ಇದು ಏನೂ ತೊಂದರೆ ಆಗೋಲ್ಲ ಆರೋಗ್ಯಕ್ಕೆ, ಮಕ್ಳಿಗೂ ಒಳ್ಳೆಯದಾಗುತ್ತೆ. ಶೀತ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ. ಇವಾಗ ನಮ್ಮಮ್ಮ ಅದೇ ಹೇಳ್ದಂಗೆ ಅಡುಗೆ ಎಲ್ಲ ಆಯಿತು. ನನ್ನ ಮಗಳಿಗೆ ಇಲ್ಲಿಗೆ ಬಂದಮೇಲೆ ಮುದ್ದೆ ಅಭ್ಯಾಸ ಆಗಿರೋದ್ರಿಂದ ನಮ್ಮಮ್ಮ ಮುದ್ದೆ ಮಾಡ್ತಾನೆ ಒಂದು ಸ್ವಲ್ಪ ಪ್ಲೇಟ್ಗೆ ಹಾಕಿ ಕೊಟ್ಬಿಡ್ತಾರೆ. ತುಪ್ಪ ಹಚ್ಕೊಂಡು ತಿಂದ್ಕೊಂಡು ಹೆಂಗೋ ಟಿ ವಿ ನೋಡ್ಕೊಂಡು ಸ್ವಲ್ಪ ತಿಂತಾಳೆ. ಮುದ್ದೆ ಇವಾಗ ತಿನ್ಕೊಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಬೇಕು ಅಂದರೆ ಅನ್ನ ತಿನ್ನಿಸ್ತೀನಿ ಅಷ್ಟೇ. ನಾನು ಅವಳಿಗೇನು ಜಾಸ್ತಿ ಬಲವಂತ ಮಾಡೋಕ್ಕೆ ಹೋಗೋಲ್ಲ, ತುಂಬ ಬಲವಂತ ಮಾಡಿನೂ ಊಟ ಮಾಡ್ಸೋಕ್ಕೆ ಹೋಗ್ಬಾರ್ದು. ಹಾಗಾಗಿ ಸಾಂಬಾರು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ನಮ್ಮಮ್ಮ ಸ್ವಲ್ಪ ದೊಡ್ಡ ಕೈ ನಮ್ಮಮ್ಮಂದು, ಊಟ ಇಡೋದ್ರಲ್ಲೂ ಅಷ್ಟೇ, ಪ್ರತಿಯೊಂದರಲ್ಲೂ ಅಷ್ಟೇ. ಅದಕ್ಕೆ ನಂಗೆ ಮುದ್ದೆ ಬೇಡ ಸಾಕು ಅಂದ್ಬಿಟ್ಟು ಅರ್ಧ ಕಟ್ಕೊಳಿಸ್ಬಿಟ್ಟೆ. ಜಾಸ್ತಿ ಮುದ್ದೆ ಇಟ್ಕೊಂಡ್ಬಿಟ್ಟಿದ್ರು. ನಂದು ಊಟ ಆಯಿತು, ಮಕ್ಕಳದು ಎಲ್ಲ ಆಯಿತು. ಇವಳಿಗೆ ಯಾಕೋ ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ. ಅದಕ್ಕೆ ಅವಳಿಗೆ ಆ ಫ್ರಾಕಲ್ಲೆಲ್ಲ ಒಂದು ಸ್ವಲ್ಪ ಇಸಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ನ. ಹಂಗೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದಂಗೆ ನಿದ್ದೆಗೆ ಜಾರ್ಬಿಟ್ಲು. ಹಾಗಾಗಿ ತೊಡೆ ಮೇಲೇ ಹಾಕ್ಕೊಂಡಿದ್ದೆ. ಇನ್ನೂ ಹೆಂಗಿದ್ರು ಸ್ವಲ್ಪ ಕುಡಿಸ್ಬೇಕು ಅಂದ್ಬಿಟ್ಟು ತೊಡೆ ಮೇಲೇ ಹಾಕ್ಕೊಂಡು ತಟ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ನಿದ್ದೆ ಹೋಗ್ತಾಯಿದ್ಲು ಅಂತ. ಇದೊಂದು ಪ್ಯಾಕೆಟ್ ಏನು ತೊಗೊಂಬಂದಿದ್ರಲ್ಲ, ಆ ಪ್ಯಾಕೆಟ್ನ ಒಂದು ಬಾಟ್ಲಿಗೆ ಹಾಕಿ ಇದು ಮಾಡ್ತಾಯಿದ್ದೀನಿ. ಈ ಮಗುಗೆ ಹಾಟ್ ವಾಟರ್, ಚಿಕ್ಕ ಮಗುಗೆ ಬಿಸಿನೀರಲ್ಲಾದರೂ ಡೈಲ್ಯೂಟ್ ಮಾಡ್ಕೊಡ್ಬೋದು, ಇಲ್ಲಾಂದರೆ ಎದೆ ಹಾಲಲ್ಲಾದರೂ ಡೈಲ್ಯೂಟ್ ಮಾಡ್ಕೊಡ್ಬೋದು, ರಾ ಕುಡಿಸ್ಬಾರ್ದು. ಇನ್ನು ನನ್ನ ಮಗಳಿಗಂತೂ ಇವಾಗ ಅವಳಿಗೆ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಅವಳು ಡೈರೆಕ್ಟಾಗೆಲ್ಲ ಕುಡಿಯಲ್ವಲ್ಲ. ಹಾಗಾಗಿ ಅವಳಿಗೆ ಸ್ವಲ್ಪ ಸ್ಪ್ರೈಟ್ ಬಾಟ್ಲಿಗೆ ಹಾಕಿ ಜ್ಯೂಸು ಅಂತ ಹೇಳ್ಬಿಟ್ಟು ನಂಬಿಸಿ ಕೊಡ್ತಾಯಿದ್ದೀವಿ. ಫಸ್ಟು ನೋಡಬೇಕು, ನಮ್ಮನ್ನೇ ಆಟಾಡಿಸ್ತಾಯಿದ್ಲು, ಕುಡಿಲೋ ಬೇಡವೋ ಅಂತ. ಅದು ಫೋನ್ ನೋಡ್ಕೊಂಡು ಅವಳು ಕುಡಿಲೋ ಬೇಡವೋ ಅಂತ ಯಾವುದೋ ನಾನಲ್ಲಿ ಸ್ವಲ್ಪ ಒಂದು ಸಿಪ್ ಎತ್ಬಿಟ್ಲು. ಒಂದು ಸಿಪ್ ಕುಡಿದ್ಮೇಲೆ ಅವಳಿಗೆ ಗೊತ್ತಾಯಿತು ಇದೇನೋ ಜ್ಯೂಸ್ ಅಲ್ಲ, ಬೇರೆ ಏನೋ ಇದು ಅಂತ. ಆಮೇಲೆ ಏನು ಮಾಡಿದ್ರು ಕುಡ್ದೇ ಇಲ್ಲ ಅವಳು. ನೋಡಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ. ಏನು ಬೇಡ, ಇದು ಜ್ಯೂಸ್ ಬೇಡ. ಎಣ್ಣೆ ಬೇಡ, ಎಣ್ಣೆ ಹೊಡಿಸ್ತೀವಿ. ಎಣ್ಣೆ ಪುನಃ ಎಣ್ಣೆ ಸರು. ಎಣ್ಣೆ ಹೊಡಿಬೇಕು, ಎಣ್ಣೆಲಿ ಸರು, ಎಣ್ಣೆ ಹೊಡಿಸ್ತೀವಿ.
ಚಿಕ್ಕ ಮಗಳಂತೂ ಎಷ್ಟು ಕ್ಯೂಟಾಗಿ ಅಂದರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು. ಅವಳಿಗೆ ಇವತ್ತು ಏನೋ ಫೋಟೋ ಹಿಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಕಾಜಲ್ ಸ್ಪ್ರೇ ಹಾಕಿದ್ದೆ, ಹಂಗಾಗಿ ಅವಳು ಇವತ್ತು ನನ್ನ ಮಗಳೇ ಎಲ್ಲ ಅನಿಸ್ತಾಯಿತ್ತು. ಆದರೆ ಕ್ಯೂಟಾಗಿ ಕಾಣಿಸ್ತಾಯಿದ್ಲು. ಆಗಲೇ ಹೇಳ್ದಂಗೆ ಎದೆ ಹಾಲಲ್ಲಾದರೂ ಕುಡಿಸ್ಬೋದು, ಇಲ್ಲ ಬಿಸಿನೀರಲ್ಲಾದರೂ ಕುಡಿಸ್ಬೋದು. ನಾನೊಂದು ಚುಕ್ಕೆ ಬಿಸಿನೀರಲ್ಲೇ ಕುಡಿಸ್ಬಿಡಮ್ಮ, ಇನ್ನೇನು ಮತ್ತೆ ಪಂಪ್ ಮಾಡೋದು ಅಂದ್ಕೊಂಡು ಅಮ್ಮಂಗೆ ಹೇಳ್ದೆ. ಅವಳಂತೂ ಯಪ್ಪ ಎಷ್ಟು ಹತ್ಲು ಅಂದರೆ ಅಷ್ಟು ಹತ್ಲು, ಫುಲ್ಲು ವಾಮಿಟೆಲ್ಲ ಮಾಡಿಬಿಟ್ಲು. ಇವಳೊಂಥರ ವಿಚಿತ್ರ ಮಕ್ಕಳು ಉಟ್ಬಿಟ್ಟವ್ರೆ. ನನಗಂತೂ ಹೋಗಪ್ಪ, ಏನೊಂದು ಮೆಡಿಸನ್ ತೊಗೊಳ್ಳಲ್ಲ, ಏನಂದರೆ ಏನೂ ಇಲ್ಲ. ಇನ್ನು ಹೊಟ್ಟೆಗಂತೂ ಸೇರಲಿಲ್ಲ ಅಂದ್ಬಿಟ್ಟು ಮೈಗೆಲ್ಲ ಸ್ವಲ್ಪ ಚೆನ್ನಾಗಿ ಉಜ್ಜೋಣ ಅಂದ್ಬಿಟ್ಟು ನಮ್ಮಮ್ಮ ಕೈಗೆ, ಕಾಲಿಗೆ, ತಲೆಗೆಲ್ಲ ಉಜ್ತಾಯಿದ್ರು. ಇದೆಲ್ಲ ಹಚ್ಚಿದ್ಮೇಲೆ ಬಾಡಿ ಸ್ವಲ್ಪ ಹೀಟಾದರೆ ಕೋಲ್ಡೆಲ್ಲ ಕಮ್ಮಿ ಆಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ಅಷ್ಟೇ. ಇದರಿಂದ ಮಕ್ಕಳಿಗೆಲ್ಲ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನನ್ನ ಮಗಳು ನೋಡ್ರಿ ಹೆಂಗೆ ಅಳ್ತಾಯಿದ್ಲು ಅಂದರೆ ಅಪ್ಪ, ಕರಳೆಲ್ಲ ಕಿತ್ಕೊಂಬರ್ತೈತೆ ಹಂಗೆ ಅಳ್ತಾಯಿದ್ಲು, ಎಷ್ಟು ಜೋರಾಗಿ. ಅವಳು ಒಳ್ಳೇದಕ್ಕೆ ಮಾಡ್ತಾಯಿರೋದು ಅಂತ ನಾನು ಒಂದು ನಿಮಿಷ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದೆ. ಇವಳಂತೂ ಅವಳದೊಂದು ಸರ್ದಿ ಆಯಿತು, ನನ್ನ ತಂಗಿಗೆ ಹಾಕ್ತಾಯಿದ್ರು, ಮತ್ತೆ ನನಗೆ ಹಾಕ್ಬಿಡ್ತಾರೋ ಅಂತ ಓಡಿ ಎಗ್ರಿ ಕೂತ್ಕೊತಾಯಿದ್ಲು. ನನಗೆ ಬೇಡ ಅನ್ನೋ ಥರ. ಅದಕ್ಕೆ ನಮ್ಮಮ್ಮ ಕಿವಿಲಿರೋ ಹತ್ತಿ ಕೊಡು, ಅದಕ್ಕೆ ಸ್ವಲ್ಪ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಕಿವಿಲಿರೋ ಹತ್ತಿ ಬಿಚ್ಚಿಕೊಟ್ಟೆ. ನಂಗೆ ಏನಾಯ್ತು ಅಂದರೆ, ಇಷ್ಟು ದಿನ ಗಾಳಿಲೆಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ನಲ್ವ, ಇವಾಗ ಮಕ್ಳಿಗೆ ಇದು ಹಚ್ತಾ ಇರೋದ್ರಿಂದ ನಮ್ಮಮ್ಮ ನನಗೂ ಹಚ್ಚೋಕೆ ಇದು ಮಾಡಿದ್ರು. ಈ ಋಣ ಯಾರು ತೀರ್ಸೋಕ್ಕಾಗತ್ತಪ್ಪ? ಅಮ್ಮಂದ್ರ ಋಣ ಮಾತ್ರ ಯಾರ ಕೈಲೂ ತೀರ್ಸೋಕ್ಕಾಗಲ್ಲ. ನಾನು ನಮ್ಮಮ್ಮನ ಮೇಲೆ ಎಷ್ಟು ಕೋಪ ಮಾಡ್ಕೊತೀನಿ, ಎಷ್ಟು ಜಗಳ ಮಾಡ್ತೀನಿ ಗೊತ್ತಾ, ನಾನು ಎಷ್ಟು ರೇಗಾಡ್ತೀನಿ. ಆದ್ರೂ ನಮ್ಮಮ್ಮ ನನಗೆ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಅಷ್ಟು ಕೇರ್ ಮಾಡ್ತಾರೆ. ಐ ಲವ್ ಯು ಅಮ್ಮ, ಸಾರಿ. ನಾನು ಎಷ್ಟು ಸಾರಿ ಕೇಳಿದ್ರು ನಾನು ಇದಾಗಲ್ಲ. ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ತೀನಿ ನಾನು, ತಪ್ಪಾಯಿತು, ಸಾರಿ ಅಮ್ಮ, ಲವ್ ಯು ಅಷ್ಟೇ ಅಮ್ಮ. ಇನ್ನೇನು ಹೇಳೋಕ್ಕಾಗಲ್ಲ ನಿನ್ನ ಪ್ರೀತಿಗೆ. ನಾನು ಈ ಥರ ನಮ್ಮ ಲೈಫಲ್ಲಿ ಯಾರೂ ನಮ್ಗೆ ಈ ಥರ ಟ್ರೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಮ್ಮನ ಪ್ರೀತಿ ಬಿಟ್ಟರೆ ಅವ್ರ ಪ್ರೀತಿಗೆ ಇನ್ನೊಬ್ಬರು ರಿಪ್ಲೇಸ್ ಆಗೋಕ್ಕೂ ಚಾನ್ಸ್ ಇಲ್ಲ. ಅವ್ರ ಪ್ರೀತಿಗೆ ಅವರೇ ಸರಿಸಾಟಿ ಅಂತ ಹೇಳ್ಬೋದು ಅಷ್ಟೇ. ಈ ಥರ ಎಲ್ಲ ನಮ್ಮಮ್ಮ ಹಾಕಿ ಉಜ್ಜಿದ್ರು ಚೆನ್ನಾಗಿ. ನನಗೆ ಇದೇನಂತಾರೆ ಸನ್ನಿ ರಿವರ್ಸ್ ಆಗೋದು ಅಂತಾರಲ್ಲ, ಆ ಥರ ಆಗೋಯ್ತು. ಮೊದಲೇ ಆಪ್ರೇಷನ್ ಮಾಡಿಸ್ಕೊಂಬಂದಾಗಿಂದ ಹುಷಾರಂದ್ರೇ ಹುಷಾರಿಲ್ಲ. ನನ್ನ ತಂಗಿ ಚೆನ್ನಾಗಿ ರಿಕವರ್ ಆಗಿಬಿಟ್ಲು. ಬಟ್ ನನಗೆ ಈ ಪೇಯ್ನು, ಪೀರಿಯಡ್ಸು, ಹೊಟ್ಟೆ ನೋವು, ಜ್ವರ, ತಲೆನೋವು, ಕೆಮ್ಮು, ಅದರಲ್ಲಿ ಇದೆಲ್ಲ ಮೇಲಾಗೋ ಅಷ್ಟರಲ್ಲಿ ಬ್ರಾಂಡಿ ಹಚ್ಕೊಳಕ್ಕೆ ಹೋಗಿ ಇದು ಸನ್ನಿಯಾಗಿ ಅಪ್ಪ ದೇವ್ರೆ. ಏರಿಯಾ ಫುಲ್ ಇವಾಗ ಡ್ಯಾಂಡ್ರಫ್ ಆಗಿಬಿಡ್ತೀವಿ ಟೋಟಲ. ಹತ್ತಿಗೆಲ್ಲನೂ ಅದು ಹಾಕ್ಕೊಟ್ಟಿರೋದಕ್ಕೆ ಕಿವಿಯೆಲ್ಲ ಒಂಥರ ಮುಚ್ಕೊಂಡಂಗೆ ಆಗ್ತಾಯಿದೆ ನನಗೆ. ಮಕ್ಳಿಗೂ ಹಾಕಿದಾರಲ್ಲ ಇವಾಗ, ಉಜ್ಜಿದ್ದಾರೆ, ಕ್ಲೀನಾಗಿ ಬೆಚ್ಚಗೆ ಒಚ್ಚಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಇವತ್ತು ಇಲ್ಲಿಗೆ ಎಂಡ್ ಮಾಡಿ ನಾಳೆ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ರಾತ್ರಿ ಎಲ್ಲ ಅದು ಹಿಂಗೆ ಕಳೆದೆ ಅಂತ ಗೊತ್ತಾಗ್ತಾಯಿಲ್ಲ ನನಗಂತೂ. ಬೆಳಗ್ಗೆ ನನ್ನ ಮಗಳ ಮುಖ ನೋಡ್ತಾ ಇದ್ದಂಗೆ ನಂಗೆ ಆ ನೋವೆಲ್ಲ ಕಡಿಮೆ ಆಗೋಯ್ತು. ಅವಳು ಖುಷಿ ನೋಡಿ, ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ನಗ್ತಾ ಎದ್ದೊಳ್ತಾಳೆ. ಆ ನಗು ಮುಖ ನೋಡ್ತಾ ಇದ್ದಂಗೆ ನನ್ನ ನೋವೆಲ್ಲ ಕಮ್ಮಿ ಆಗಿಬಿಡುತ್ತೆ. ರಾತ್ರಿ ಎಲ್ಲ ಅದು ಹೆಂಗೆ ನಿದ್ದೆ ಮಾಡಿದೆ ಅಂತ ಗೊತ್ತಿಲ್ಲ. ಸನ್ನಿ ಜಾಸ್ತಿ ಆಗಿಬಿಟ್ಟು ದೇವ್ರೆ ನನ್ನ ಪಾಡು ಯಾರಿಗೂ ಬೇಡಪ್ಪ ಅಂತ. ನಮ್ಮಮ್ಮ ಇನ್ನು ಹಗಲೆಲ್ಲ ಕಷ್ಟಪಡ್ತಾರೆ, ನಾನು ಮತ್ತೆ ಎಬ್ಬರ್ಸೋಕ್ಕಾಗಲ್ಲ ಅಂತ ನಮ್ಮಮ್ಮನೂ ಎಬ್ಬರ್ಸೋಕ್ಕೆ ಹೋಗಿಲ್ಲ. ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಕಿವಿಯೆಲ್ಲ ಮುಚ್ಕೊಂಡಂಗೆ, ತಲೆನೋವು, ಒಂದೇ ಸೈಡ್ ತಲೆನೋವು, ಸಿಕ್ಕಾಪಟ್ಟೆ ತಲೆಭಾರ ಆಗ್ಬಿಟ್ಟಿತ್ತು. ಹೆಂಗೋ ಮಾಡಿ ಬೆಳಗ್ಗೆ ಕಳೆದ್ಬಿಡೋಣ, ಆಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಆಯಿತು ಅಂದ್ಬಿಟ್ಟು ರಾತ್ರಿ ಹೆಂಗೋ ಕಣ್ಣು ಮುಚ್ಕೊಂಡು ಬೆಳಗಾಗೋ ತನಕ ಇದ್ದೋದೆ. ಇಲ್ಲಿ ನನ್ನ ದೊಡ್ಡ ಮಗಳು ಎಚ್ಚರಿಕೆ ಆಗ್ತಾಯಿತ್ತು. ಚಿಕ್ಕ ಮಗಳು ಬೇಗ ಎದ್ಬಿಡ್ತಾಳೆ, ನನ್ನ ದೊಡ್ಡ ಮಗಳು ನಂತರ ಮಲಗೋದು ಲೇಟು, ಎದ್ದೊಳೋದು ಲೇಟು. ಇವಳು ನೋಡಿ ಕ್ಯೂಟಿ ಪೈಲಿ. ಏಯ್ ಓನೋ ಓನಮ್ಮ, ಪುನರ್ವಿ, ಶಾರ್ವರಿ,
ಗುಡ್ ಮಾರ್ನಿಂಗ್ ಅಮ್ಮು. ಗುಡ್ ಮಾರ್ನಿಂಗ್. ಶಾರು, ನಮ್ಮ ಚಿಕ್ಕ ಮಗು ಹಿಂಗೆ ಕೂತಿರ್ತೈತೆ, ದೊಡ್ಡ ಮಗು ಈ ಥರ ಇರ್ತೈತೆ ಮಮ್ಮಿ ಮೇಲೆ. ಬಿಡು, ಅವಳು ಮುಟ್ಟಲ್ಲ. ಆಯ್ತು ಶಾರು, ಅವಳು ಮುಟ್ಬಿಡು ಬಿಡಮ್ಮ. ಶಾರಮ್ಮ, ಐ ಐ ಐ ಐ. ಶಾರು, ಶಾರು, ಥು 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 ಥು. ನನ್ನ ದೊಡ್ಡ ಮಗಳು ಯಾವಾಗಲೂ ಈ ಥರನೇ ಎದ್ದೋಳೋದು. ಅದಕ್ಕೆ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಹಾಲಲ್ಲಿ ಕೂರಿಸಿ ಅವಳಿಗೂ ಸ್ವಲ್ಪ ಊಟ ಹಾಕ್ಕೊಟ್ಟಿದ್ದೀನಿ. ಮತ್ತು ಹೊಟ್ಟೆ ಹಸ್ಕೊತಾಳೆ ಅಂತ ಇವತ್ತು ಬ್ರೆಡ್ಡು ರಸ್ಕು ಎಲ್ಲ ಏನು ಕೊಟ್ಟಿಲ್ಲ, ಒಂದೇ ಸರ್ತಿ ಅನ್ನ ಹಾಕ್ಕೊಟ್ಬಿಟ್ಟಿದ್ದೀನಿ. ಅವಳ ಪಾಡ್ಗೆ ಅವಳು ಊಟ ಮಾಡ್ಕೊತಾ ಇದ್ವಲ್ಲ, ಅದೇ ಗ್ಯಾಪಲ್ಲಿ ಇವಳಿಗೂ ಸ್ವಲ್ಪ ಸೆರೆಲಾಗಿ ತಿನ್ನಿಸ್ಬಿಡೋಣ ನಮ್ಮಮ್ಮ ಬರೋ ಅಷ್ಟರಲ್ಲಿ ಅಂತ. ನಮ್ಮಮ್ಮ ಬೆಳಗ್ಗೆ ನಾವು ಎದ್ದೋಳೋದು ಲೇಟು ಅಂತ ನಾವು ಎದ್ದೋಳೋ ಅಷ್ಟರಲ್ಲಿ ಪರ್ಕೆ ಕಟ್ಟಿಗೆ ಹೋಗ್ಬಿಟ್ಟು ಬಂದುಬಿಡ್ತಾರೆ. ಆಮೇಲೆ ನಮ್ಮಮ್ಮ ಬಂದು ಅಡುಗೆ ಮಾಡೋ ಅಷ್ಟರಲ್ಲಿ ನಂಗೆ ಊಟ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಅದಕ್ಕೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಬಂದು ಮಗುಗೆ ಸಿರಲಾಗಿ ತಿನ್ನಿಸ್ಬಿಡೋಣ ಅಂತ ಸಿರಲಾಗಿ ತಿನ್ನಿಸ್ಬಿಟ್ಟು ಅಲ್ಲೇ ಕೂತ್ಕೊಂಡಿಲ್ಲ, ಹಂಗೆ ರಾಕರ್ ಮೇಲೆ ಹಂಗೇ ನಿದ್ದೆ ಹೋಗ್ಬಿಟ್ಲು. ನೋಡ್ಬಂದು ನಮ್ಮಮ್ಮ ಬಂದಿದ್ದರು. ನಮ್ಮಮ್ಮ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಇನ್ನೇನು ಮಾಡೋದು ಅಂತ ನನ್ನ ಮಗುನ ಆಡ್ಸ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ. ಆಮೇಲೆ ಏನಾಯಿತು ಗೊತ್ತಿಲ್ಲ, ಎತ್ತಾಯಿತು ಅಂತ ಗೊತ್ತಿಲ್ಲ, ಎಲ್ಲೂ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಇರೋಕ್ಕಂತೂ ಆಗ್ತಾನೆ ಇಲ್ಲ. ನನಗೆ ಎಷ್ಟು ಪೇಯ್ನ್ ಅಂದರೆ ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಏನಾಗ್ತೈತೆ ಅಂತ ಗೊತ್ತಾಗ್ತಾಯಿಲ್ಲ. ಒಂದು ಲೆಫ್ಟ್ ಸೈಡ್ ಫುಲ್ಲೂ ಐಬ್ರೋ, ಕಣ್ಣು, ಮೂಗು, ಕೆನ್ನೆ, ಹಲ್ಲು, ಗಡ್ಡ, ತಲೆ ಅಂತೂ, ಕಿವಿ ಎಲ್ಲ ಲೆಫ್ಟ್ ಸೈಡ್ ಫುಲ್ಲು ನೋವು ಅಂದರೆ ನೋವಾಗ್ತಾಯಿತ್ತು. ಆಮೇಲೆ ಹಸ್ಬೆಂಡಿಗೆ ಫೋನ್ ಮಾಡಿದೆ, ಹತ್ಕೊಂಡು ಹಿಂಗೆ ಆಗ್ತಾಯಿತ್ತು ನನಗೆ, ಇರೋಕ್ಕಾಗ್ತಾಯಿಲ್ಲ ಅಂತ. ಅವರು ಬರ್ತೀನಿ ಅಂತ ಒಂದು ಕಡೆ. ಆಮೇಲೆ ನನ್ನ ತಂಗಿ ಫೋನ್ ಮಾಡಿದ್ಲು ಅದೇ ಟೈಮ್ಗೆ. ಅವಳು ನಾನು ಹೇಳಿಲ್ವಾ ನಮ್ಮ ಅಮ್ಮನ ಬಿಟ್ಟರೆ ನೆಕ್ಸ್ಟು ಅವಳೇ ನಮ್ಮ ಅಮ್ಮನ ಜಾಗನ ರಿಪ್ಲೇಸ್ ಮಾಡೋಕ್ಕಾಗೋದು ಅಂತ. ಹಸ್ಬೆಂಡು ಇನ್ನು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ರ, ಹಂಗಾಗಿ ನಾನು ಅವ್ರಿಗೇನು ಬರೋಕ್ಕೆ ಹೋಗ್ಬೇಡ ಬಿಡು, ನನ್ನ ತಂಗಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ನನ್ನ ತಂಗಿ ಬಂದೇ ಬಿಟ್ಲು. ಅವಳು ಆಪ್ರೇಷನ್ ಮಾಡಿಸ್ಕೊಂಡು ಅವಳು ಪೇಷಂಟ್ ಆಗೋಳೆ. ಅವಳು ನೋಡ್ಕೊಳ್ಳೋದು ಬಿಟ್ಬಿಟ್ಟು ನನ್ನನ್ನು ನೋಡ್ಕೊಳ್ಳೋಕೆ ಅವಳು ಅಲ್ಲಿಂದ ಬಸ್ ಹತ್ಕೊಂಡು ಬರಬೇಕು. ಏನು ಹೇಳೋದು ಹೋಗಪ್ಪ, ಹೆಂಗಾಗ್ಬಿಟ್ಟಿತ್ತು ಅಂದರೆ ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮಮ್ಮ ಬಿಸಿ ಬಿಸಿ ಅಡುಗೆ ಮಾಡಿಬಿಟ್ಟು ಊಟ ಇಟ್ಕೊಂಡು ಕೊಟ್ಟರು. ಊಟ ಮಾಡಿಬಿಟ್ಟು ಮಲ್ಕೊಬಿಡು, ಆಮೇಲೆ ನವಿ ಬಂದಮೇಲೆ ಹಾಸ್ಪಿಟಲ್ಗೆ ಹೋಗಿವಂತೆ ಅಂತ. ಊಟ ಮಾಡಿ ಒಂದು ಸ್ವಲ್ಪ ಮಾತ್ರೆ ತಿಂದಮೇಲೆ ಒಂಚೂರು ರಿಲ್ಯಾಕ್ಸ್ ಅನ್ನಿಸ್ತು. ಆಮೇಲೆ ಹೋಗೋಣ ಬಿಡು ಅಂದ್ಬಿಟ್ಟು ಊಟ ಮಾಡಿ ಕೂತ್ಕೊಂಡಿದ್ದೆ. ನಮ್ಮಮ್ಮ ಹೊರಗಡೆ ರಾಗಿ ಮಾಡ್ತಾಯಿದ್ರು. ಇವಳಿಗೆ ಸಪ್ರೇಟಾಗಿ ಇದೇನಂತಾರೆ, ಮಿಷಿನ್ಗೆಲ್ಲ ಕೊಟ್ಟಿರಲ್ಲ ರಾಗಿ, ಕೈಯಲ್ಲೇ ಕಟ್ ಮಾಡಿ ತೆನೆ ಕೊಯ್ದಿರೋ ಅಂಥದ್ದು, ಏನಂತಾರೆ ನಾಟ್ ರಾಗಿ ಅಂತಾರಂತೆ ಏನೋ ಇದನ್ನು. ಅದಕ್ಕೆ ನಮ್ಮಮ್ಮ ನನ್ನ ಮಗಳಿಗೆ ಸಪ್ರೇಟಾಗಿ ಸರಿಯಾದ ಸಿಟ್ಗೋಸ್ಕರ ಈ ರಾಗಿನ ಇದು ಮಾಡ್ತಾಯಿದ್ರು. ಅದಕ್ಕೆ ರಾಗಿ ಮಾಡ್ತಾಯಿದ್ರಲ್ಲ ಅಂದ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡೆ. ನಾವು ಊಟ ಮಾಡೋ ರಾಗಿ ಹಿಟ್ಟಿಗೆಲ್ಲನೂ ಜೋಳ, ಗೋಧಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊತೀವಿ, ಮೆಂತ್ಯ ಹಿಟ್ಟೆಲ್ಲ. ಇವಳಿಗೆ ಅದೆಲ್ಲ ಏನು ಬೇಡ, ಇವಳಿಗೆ ಡೈಜೆಸ್ಟ್ ಆಗೋಲ್ಲ ಅಂದ್ಬಿಟ್ಟು ಬರೀ ರಾಗಿ ಮಾಡೋಣ ಅಂತ ನಮ್ಮಮ್ಮ ರಾಗಿ ಮಾಡ್ತಾಯಿದ್ರು. ಇನ್ನು ಇಷ್ಟನ್ನೆಲ್ಲ ಮಿಷಿನ್ಗೆ ಹಾಕ್ಸೋಕೆ ಹೋದ್ರೆ ಮತ್ತು ಏನಂತಾರೆ ಅದೆಲ್ಲ ಜರಡಿಯಲ್ಲೇ ಅರ್ಧ ಹೊಲ್ಟೋಗುತ್ತೆ. ಅದಕ್ಕೆ ನಮ್ಮಮ್ಮ ಕೈಯಲ್ಲೇ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು ನಮ್ಮಮ್ಮನೇ ಅಂತಲ್ಲ, ಇವಾಗ ಯಾರು ಏನು ಮಾಡಿದ್ರು ಎಲ್ಲ ಅಬ್ಸರ್ವ್ ಮಾಡ್ತಾಳೆ, ಅದನ್ನು ಹಂಗೆ ಕಾಪಿ ಮಾಡ್ತಾಳೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡೆ, ಬಟ್ ನನ್ನ ತಂಗಿ ಬಂದು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಲು. ನನ್ನ ಹಸ್ಬೆಂಡ್ ಅಂತೂ ಫೋನ್ ಮಾಡಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು, ಹಾಸ್ಪಿಟ್ಲಿಗೆ ಹೋಗಲೇಬೇಕು ನೀನು, ನನಗೆ ಕಾಲ್ ಮಾಡಲೇಬೇಕು ಅಂತ. ಇನ್ನು ಅವರು ಹೇಳಿದ್ರಲ್ವ, ಅಷ್ಟಿಲ್ದಿರ ಮತ್ತೆ ನಾನು ವೀಡಿಯೋ ಕಾಲ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನನ್ನ ತಂಗಿ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಬಂದಮೇಲೆ ಇಲ್ಲಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಬಂದು ಮನೇಲಿ ಕೂತ್ಕೊಂಡಿದ್ನ. ಅದಕ್ಕೆ ಅವಳು ಸ್ವಲ್ಪ ತಲೆ ಮಸಾಜ್ ಮಾಡ್ತೀನಿ ಬಾ ಅಮೃತಾಂಜನ್ ಸ್ವಲ್ಪ ಇಟ್ಬಿಟ್ಟು ಅಂತ ಹೆಡ್ ಮಸಾಜ್ ಮಾಡ್ತಾಯಿದ್ಲು. ನನ್ನ ಮಕ್ಕಳು ನೋಡ್ರಿ, ಅವರು ಸಹ ನಾನು ಮಾಡ್ತೀನಿ ಅಂತ ಅವರು ಮಾಡ್ತಾವ್ರೆ. ಸರಿ ಬಿಡು ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಯಾವಾಗಲೂ ರೇಗ್ತಾನೆ ಇರ್ತೀನಿ ಮಕ್ಕಳ ಮೇಲೆ. ಪೇಷನ್ಸ್ ಅನ್ನೋದೇ ಕಡಿಮೆ ಆಗ್ಬಿಟ್ಟೈತಿ ನಡುವೆ. ಇಷ್ಟು ಹೆಡ್ಡೇಕ್ ಅಂದರೆ ಅಷ್ಟು ಹೆಡ್ಡೇಕಿಂದ
ಈ ಬ್ರಾಂದಿ ಹಚ್ಕೊಂಡು ನನಗೆ ಈ ಥರ ಎಡವಟ್ಟಾಗಿ ಹಿಂಗಾಯಿತು. ಇನ್ನೊಂದು ಸರ್ತಿ ಹಚ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂದ್ಕೊಂಡು ಸುಮ್ಮನಾದೆ ನಾನು. ಎಷ್ಟು ರಿಲ್ಯಾಕ್ಸ್ ಆಗ್ತಾಯಿತ್ತು ಅಂದರೆ ಅಷ್ಟು ರಿಲ್ಯಾಕ್ಸ್ ಆಗ್ತಾಯಿತ್ತು. ಥ್ಯಾಂಕ್ ಯು ನವಿ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಬ್ರಾಂದಿ ಹಚ್ಕೊಂಡು ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಯಾರಿಗಾದ್ರೂ ಸನ್ನಿ ರಿವರ್ಸ್ ಆಗಿದೆಯಾ ಅಂತ. ನನಗೆ ರಿವರ್ಸ್ ಆಗಿ ನನ್ನ ಪರಿಸ್ಥಿತಿ ಹೀಗಾಗಿತ್ತು. ಮತ್ತು ಇನ್ನೊಂದು ಸರ್ತಿ ಹಚ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸರ್ತಿ ಹಚ್ಕೊಂಡಾಗಲೂ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೋತೀನಿ. ಮತ್ತು ನನ್ನ ಚಾನಲ್ನ ಯಾರಿನ್ನೂ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.